studying in 8th class. My school name is Dr. APJ Abdul Kalam Residential School. My topic is electrolysis. Electrolysis ಅಂದರೆ ಇದು ಲಿಕ್ವಿಡ್ ಕಂಡಕ್ಟಿಂಗು ಆಯಿತಾ. ಈ ವಾಟರಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕಂದ್ರೆ ಸಾಲ್ಟು ಆ್ಯಸಿಡ್ ಬೇಸ್ ಮೂರು ಇರಬೇಕು. ಇದಿಲ್ಲ ಅಂದರೆ ನಮಗೆ ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಇದು ನಾವು ಎರಡು ಪೆನ್ಸಿಲ್ ಜೊತೆ ಇಲ್ಲಿ ಬ್ಯಾಟ್ರಿ ಎರಡು ಟರ್ಮಿನಲ್ಲು ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಈ ಎರಡು ಚಾರ್ಜಸ್ನ ನಾವು ಯಾವಾಗ ಇದಕ್ಕೆ ಪೆನ್ಸಿಲ್ಗೆ ಅಟ್ಯಾಚ್ ಮಾಡ್ತೀರೋ ಆಗ ಇಲ್ಲಿ ಸಪ್ರೇಟ್ ಆಗುತ್ತೆ. ಇಲ್ಲಿ ಎರಡು ಇಲ್ಲಿ ಸಾಲ್ಟ್ ಹಾಕಿರೋದಕ್ಕೆ ಇಲ್ಲಿ ಎರಡು ಸಪ್ರೇಟ್ ಆಗುತ್ತೆ. ಸಾಲ್ಟಲ್ಲಿ ನಮಗೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಒಂದೊಂದು ಪೆನ್ಸಿಲ್ ಅದು ಇದನ್ನು ರಾಡ್ದಿಂದ ಎಲೆಕ್ಟ್ರೋ ರಾಡ್ಸಿಂದ ಮಾಡಬೇಕಾಯಿತು. ಅದು ನಾವು ಪೆನ್ಸಿಲಿಂದ ಮಾಡಿದ್ವಿ. ಪೆನ್ಸಿಲಿಂದ ಒಂದು ಪೆನ್ಸಿಲ್ಗೆ ಆಕ್ಸಿಜನ್ ಹೋಗುತ್ತೆ, ಒಂದು ಪೆನ್ಸಿಲ್ ಹೈಡ್ರೋಜನ್ ಹೋಗುತ್ತೆ. ಇದು NaCl ಇಲ್ಲಿ ಸಪ್ರೇಟಾಗಿ ಇದು